ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ SIR ವಿಷಯದಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಮಟ್ಟಕ್ಕೆ ಫೇಲ್ಯೂರ್ ಆಯಿತಾ? ಯಾಕಾಯಿತು ಫೇಲ್ಯೂರ್ ಆಗಿದ್ರೆ ಅನ್ನೋ ಈ ತಮ್ನೇಲ್ನ ಅಥವಾ ಟೈಟಲ್ನ ನೋಡಿದ ತಕ್ಷಣ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಏನು ಈ ರೀತಿ ಪ್ರಶ್ನೆ ಎತ್ತುತ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು. ಎಲೆಕ್ಷನ್ ಕಮಿಷನ್ ಫೇಲ್ಯೂರ್ ಆಗಿದೆ ಅಂದರೆ ಏನರ್ಥ ಅಂತ. ಎಲೆಕ್ಷನ್ ಕಮಿಷನ್ ಫೇಲ್ಯೂರ್ ಆಗಿದೆ ಅಂದರೆ ಏನರ್ಥ ಅಂದರೆ ನಿಮಗೆ ಗೊತ್ತಿರಬಹುದು, ಕಳೆದ ವರ್ಷ ಬಿಹಾರದಲ್ಲಿ ಮೊದಲ ಬಾರಿಗೆ SIRನ ಎಲೆಕ್ಷನ್ ಕಮಿಷನ್ ಶುರು ಮಾಡಿತು. ಅದಾದಮೇಲೆ ಇಲ್ಲಿ ತನಕ 13 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಗಿದೆ ಏನು SIR. ಅಲ್ಲೆಲ್ಲ ಸೇರಿ ಒಟ್ಟು 6 ಕೋಟಿಗಿಂತ ಹೆಚ್ಚಿನ ಜನರ ಹೆಸರು ವೋಟರ್ ಲಿಸ್ಟಿಂದ ಡಿಲೀಟ್ ಆಗಿದೆ. ವೆಸ್ಟ್ ಬೆಂಗಾಲಲ್ಲಂತೂ ಟಾರ್ಗೆಟೆಡ್ ಆಗಿ ವೋಟರ್ಸ್ ಹೆಸರುಗಳನ್ನ ಡಿಲೀಟ್ ಮಾಡಲಾಯಿತು. ಅವ್ರ ಕೇಸ್ಗಳಿನ್ನೂ ನಡೀತಾನೆ ಇದೆ. ಆದರೂ ಅವ್ರಿಗಿನ್ನೂ ವೋಟರ್ ಲಿಸ್ಟಲ್ಲಿ ಸೇರಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡಲಾಗಿಲ್ಲ. 25 ಲಕ್ಷ ಜನಕ್ಕಿಂತ ಹೆಚ್ಚಿನ ಜನರ ವೋಟನ್ನು ಡಿಲೀಟ್ ಮಾಡಲಾಗಿದೆ. ಅವ್ರ ಕೇಸ್ಗಳು ನಡೀತಾ ಇದೆ. ಆ ಕೇಸಲ್ಲಿ ಒಂದು 3000 ಜನದಷ್ಟು ಕೇಸ್ಗಳು ಕ್ಲಿಯರ್ ಆಗಿದೆ ಅಷ್ಟೇ. ಇನ್ನೂ ಕೇಸ್ಗಳು ನಡೀತಾನೆ ಇದೆ. ಇದರ ಒಟ್ಟು ಅರ್ಥ ಏನು ಅಂತಂದರೆ, SIR ಏನು ಡಿಸೈನ್ ಮಾಡಿದೆಯಲ್ಲ ಎಲೆಕ್ಷನ್ ಕಮಿಷನ್ನು, SIR ಡಿಸೈನ್ ಮಾಡಿರೋದೇ ಎಷ್ಟಾಗುತ್ತೋ ಅಷ್ಟು ಅರ್ಹ ಮತದಾರರನ್ನು ವೋಟರ್ ಲಿಸ್ಟಿಂದ ಕಿತ್ತಾಕಲಿಕ್ಕೆ. ಇದು ನಾವು ಅನೇಕ ರಾಜ್ಯಗಳಲ್ಲಿ ನಡೆದ SIR ಬಗ್ಗೆಯನ್ನು ನೋಡಿ, ಅಲ್ಲಿ ಬಂದ ರಿಸಲ್ಟ್ಗಳನ್ನ ನೋಡಿ ನಾವು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾರು ಇದನ್ನು ಕಂಡುಬಿಟ್ಟು ನೋಡ್ತಾರೋ ಮತ್ತು ಯಾರು SIR ಪ್ರೋಸೆಸ್ನಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಅರ್ಥ ಆಗಿರ್ತಕ್ಕಂಥ ವಿಷಯ, ಎಲೆಕ್ಷನ್ ಕಮಿಷನ್ನು SIRನ ಬೈ ಡಿಸೈನ್ ವೋಟರ್ಗಳನ್ನ ಡಿಲೀಟ್ ಮಾಡಲಿಕ್ಕಂತಲೇ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಕರ್ನಾಟಕದಲ್ಲಿ SIR ನಡೆದಾಗ ಇಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ವೋಟರ್ಗಳನ್ನ ಡಿಲೀಟ್ ಮಾಡಲಿಕ್ಕೆ ವೆಸ್ಟ್ ಬೆಂಗಾಲ್ ಇದ್ದಂಥ 4 ಲಾಜಿಕಲ್ ಡಿಸ್ಕ್ರಿಪೆನ್ಸಿಗಳ ಜೊತೆಗೆ ಇನ್ನೂ 5 ಲಾಜಿಕಲ್ ಡಿಸ್ಕ್ರಿಪೆನ್ಸಿಗಳನ್ನ ಸೇರಿಸಿ ಇಲ್ಲಿ ಎಲೆಕ್ಷನ್ ಕಮಿಷನ್ನು SIR ಶುರು ಮಾಡ್ತು. SIR ಶುರು ಮಾಡಿದಾಗ BLOಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡಲಿಲ್ಲ. ಆಮೇಲೆ BLOಗಳು ಯಾವಾಗ ಎನ್ಯುಮರೇಷನ್ ಪ್ರೊಸೆಸ್ ಶುರು ಮಾಡಿದ್ರಲ್ಲ ಜೂನ್ 30ನೇ ತಾರೀಕು, ಅವತ್ತಿನ ದಿನ ಅವ್ರಿಗೆ BLO ಆ್ಯಪನ್ನು ಅವತ್ತು ಆ್ಯಕ್ಟಿವೇಟ್ ಮಾಡಿ ಕೊಡಲಾಯಿತು. ಅದನ್ನು ನೀವು ವಿಡಿಯೋಗಳನ್ನ ನೋಡಿಕೊಂಡು ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳಲಾಯಿತು. ಅದಾದ 15ನೇ ದಿನಕ್ಕೆ ಜುಲೈ 15ನೇ ತಾರೀಕು ಇವತ್ತು ಸಂಜೆ ಒಳಗಡೆ ನೀವು 100% ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ನು ಅಥವಾ ಅದರದ್ದು ಏನಿದೆ ಮುಗಿಸಿರಬೇಕು, ಇಲ್ಲ ಅಂತಂದರೆ ಆ್ಯಕ್ಷನ್ ತೊಗೊಳ್ತೀವಿ ಅನ್ನೋ ಥರ ಹೇಳಲಾಯಿತು. ಈ ರೀತಿ ಎಲ್ಲ ಮಾಡಿ ಕರ್ನಾಟಕದಲ್ಲಿ ಎಲೆಕ್ಷನ್ ಕಮಿಷನ್ನು ಹೆಚ್ಚಿನ ಮಟ್ಟದಲ್ಲಿ ವೋಟರ್ಸ್ಗಳನ್ನ ಡಿಲೀಟ್ ಮಾಡಲಿಕ್ಕೆ ಇಲ್ಲೂ ಕೂಡ ತನ್ನ ತಯಾರಿಯನ್ನು ಮಾಡ್ಕೊಂಡು ಅದೇ ರೀತಿ ಮುಂದುವರಿತಾ ಇತ್ತು. ಅದಕ್ಕೆ ಪೂರಕವಾಗಿ BJPಯವರು, JDSನವರು ಎಲ್ಲ, ಅದರಲ್ಲೂ JDSನಲ್ಲಿ ಕುಮಾರಸ್ವಾಮಿಯವರು ಮತ್ತು BJPಯ ಅನೇಕ ನಾಯಕರುಗಳು ಇಲ್ಲಿ ಎಲೆಕ್ಷನ್ ಕಮಿಷನ್ನು, ದೆಹಲಿ ಎಲೆಕ್ಷನ್ ಕಮಿಷನ್ಗೆಲ್ಲ ಹೋಗಿ ಕರ್ನಾಟಕದಲ್ಲಿ ಹೊರ ರಾಜ್ಯದಿಂದ ಅಧಿಕಾರಿಗಳನ್ನ ಕರೆಸಿ SIR ಮಾಡಿಸ್ಬೇಕು ಅಂತ ಎಲ್ಲ ಅಹವಾಲನ್ನು ಕೊಟ್ಟಿದ್ದು ನೀವು ನೋಡಿದ್ದೀರಿ. ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಂಥ ನಾವು ಅಂದರೆ ನಮ್ಮ ಜಾಗೃತ ಕರ್ನಾಟಕ ಸಂಘಟನೆ ಇರ್ಬೋದು, ನಮ್ಮ ಮತ ನಮ್ಮ ಹಕ್ಕು ಸಂಘಟನೆ ಇರ್ಬೋದು, ಅಥವಾ ಎದ್ದೇಳು ಕರ್ನಾಟಕ ಸಂಘಟನೆ ಇರ್ಬೋದು, ಈ ರೀತಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಂಥ SIR ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ನಾವುಗಳು ಏನು ಪ್ರಿಡಿಕ್ಟ್ ಮಾಡಿದ್ವಿ ಅಂತಂದರೆ, ASDDO 1ರಲ್ಲೇ 1 ಕೋಟಿಗಿಂತ ಹೆಚ್ಚಿನ ಜನರ ಹೆಸರು ಡಿಲೀಟ್ ಆಗುತ್ತೆ ಮತ್ತು ಈ ರಾಜ್ಯದಲ್ಲಿ 80 ಲಕ್ಷಕ್ಕಿಂತ ಹೆಚ್ಚಿನ ಜನಕ್ಕೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಹೆಸರು ನೋಟಿಸ್ ಬರುತ್ತೆ. ಅದೇ ರೀತಿ ಮ್ಯಾಪಿಂಗ್ ಆಗದೇ ಇದ್ದವ್ರ ಸಂಖ್ಯೆ ಹತ್ತದ 40 ಲಕ್ಷ ಮುಟ್ಟುತ್ತೆ. ಒಟ್ಟಾರೆಯಾಗಿ 2 ಕೋಟಿಗಿಂತ ಹೆಚ್ಚಿನ ಜನರು ತೊಂದರೆಗೆ ಸಿಗಾಕ್ಕೊಳ್ತಾರೆ ಅನ್ನೋದನ್ನು ನಾವು ಪ್ರೆಡಿಕ್ಟ್ ಮಾಡಿದ್ವಿ. ಆ ರೀತಿಯೇ ನಡೀತಾ ಬಂದಿತ್ತು. ಆದರೆ ಈಗ ಏನು ಎಲೆಕ್ಷನ್ ಕಮಿಷನ್ನು ಅಂಕಿಅಂಶಗಳನ್ನ ಬಿಟ್ಟಿದೆ, ಈ ಅಂಕಿಅಂಶಗಳ ಪ್ರಕಾರ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂಡರ್ನಲ್ಲಿ ಈಗ ಎಷ್ಟು ಜನಕ್ಕೆ ನೋಟಿಸ್ ಹೋಗುತ್ತೆ ಅಂದರೆ 20 ಲಕ್ಷ ಜನಕ್ಕೆ ನೋಟಿಸ್ ಹೋಗುತ್ತೆ. ಮತ್ತು ಮ್ಯಾಪಿಂಗ್ ಆಗದೇ ಇದ್ದವರು ಅಂದರೆ 2002ರ ವಿವರ ಸಿಗದೇ ಇರೋರು 24 ಲಕ್ಷ ಮಂದಿ, ಒಟ್ಟು ಈ 44 ಲಕ್ಷ ಜನಕ್ಕೆ ನೋಟಿಸ್ ಹೋಗುತ್ತೆ. ಅದಲ್ಲದೆ ಈ ASDDO ಏನಿದೆ, ASDDOನಲ್ಲಿ 1 ಕೋಟಿ 12 ಲಕ್ಷ ತನಕ ಅದು ಮುಂದಕ್ಕೆ ಹೋಗಿತ್ತು. ಆದರೆ ಅನೇಕ ಸಂಘ ಸಂಸ್ಥೆಗಳ ಒತ್ತಡದ ಫಲವಾಗಿ ಮತ್ತು ಕಾಂಗ್ರೆಸ್ ಸರ್ಕಾರದ ಕೆಲಸದ ಫಲವಾಗಿ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಎನ್ಯುಮರೇಷನ್ ಪೀರಿಯಡ್ನ ASDDOದಲ್ಲಿದ್ದವ್ರನ್ನ ರಿವರ್ಸ್ ಮಾಡಿದ್ರು. ಅದರಲ್ಲಿ 3.5 ಲಕ್ಷ ಜನ ಪುನಃ ವೋಟರ್ ಲಿಸ್ಟ್ಗೆ ಸೇರಿಕೊಂಡ್ರು. ಮತ್ತು ASDDO ಇದರಲ್ಲೂ ಕೂಡ ಫೈನಲಿ ಏನು ಸತ್ತು ಹೋಗಿರೋರು, ಡ್ಯೂಪ್ಲಿಕೇಟ್ ಹೆಸರುಗಳು ಮತ್ತು ಶಿಫ್ಟಿಂಗ್ ಆಗಿದ್ದು ಬೇರೆ ಕಡೆ ವೋಟ್ ಹೆಸರಲ್ಲಿ ಬಂದಿರತಕ್ಕಂಥವ್ರು ಇದೆಲ್ಲವನ್ನೂ ಸೇರಿಕೊಂಡ್ರೆ ಫೈನಲ್ ಆಗಿ ASDDO ಒಳಗಡೆ 30 ಲಕ್ಷ ಜನದಷ್ಟು ಹೆಸರು ಫೈನಲಿ ಅರ್ಹ ಮತದಾರರ ಹೆಸರು ವೋಟರ್ ಲಿಸ್ಟಿಂದ ಆಚೆ ಉಳ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ASDDO ಇಂದ 30 ಲಕ್ಷ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ 20 ಲಕ್ಷ ಮತ್ತು ಮ್ಯಾಪಿಂಗ್ ಆಗದೇ ಇರೋರು 24 ಲಕ್ಷ, ಒಟ್ಟು 75 ಲಕ್ಷ ಅಷ್ಟು ಜನ. ಅದರಲ್ಲಿ 30 ಲಕ್ಷದಷ್ಟು ಜನರು ವೋಟರ್ ಲಿಸ್ಟಲ್ಲಿ ಹೆಸರಿರಲ್ಲ, ಅವರು ಫಾರ್ಮ್ 6 ಕೊಡಬೇಕು. ಈ ಉಳಿದ 44-45 ಲಕ್ಷ ಮಂದಿ
ನೋಟಿಸ್ಗೆ ಉತ್ತರ ಕೊಟ್ಟು ದಾಖಲೆ ಕೊಟ್ಟು ವೋಟರ್ ಲಿಸ್ಟಲ್ಲಿ ಬರೋ ಥರ ನೋಡ್ಕೋಬೋದು, ಫೈನಲ್ ಲಿಸ್ಟಲ್ಲಿ ಅವ್ರ ಹೆಸರು ಬರೋ ಥರ ನೋಡ್ಕೋಬೋದು. ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದರೆ, ಎಲೆಕ್ಷನ್ ಕಮಿಷನ್ನು ಯಾವ ರೀತಿ ಕೆಲಸ ಮಾಡ್ಕೊಂಬಂದಿತ್ತೋ ಅದರ ಪ್ರಕಾರ ನಾವೇ ಪ್ರೆಡಿಕ್ಟ್ ಮಾಡ್ದಂಗೆ 2 ಕೋಟಿಗಿಂತ ಹೆಚ್ಚಿನ ಜನ ASDDO ಒಂದರಲ್ಲೇ 1 ಕೋಟಿಯಷ್ಟು, ಇನ್ನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮತ್ತು ಮ್ಯಾಪಿಂಗ್ ಆಗದಿರೋರು ಸೇರಿ 1 ಕೋಟಿಗಿಂತ ಹೆಚ್ಚಿನ ಜನ ತೊಂದರೆಗೆ ಸಿಗಾಕ್ಕೊಳ್ಬಹುದು ಅಂತಿತ್ತು. ಆದರೆ ಫೈನಲಾಗಿ ಸಿಗಾಕೊಳ್ತಾ ಇರೋದೆಷ್ಟು ತೊಂದರೆಗೆ? ಹತ್ತತ್ರ 75 ಲಕ್ಷ ಜನ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ 20 ಲಕ್ಷ, ಮ್ಯಾಪಿಂಗ್ ಆಗದಿರೋದು 24 ಲಕ್ಷ, ಮತ್ತು ಶಿಫ್ಟಿಂಗ್ ಆಗಿ ವೋಟರ್ ಲಿಸ್ಟಿಗೆ ಬರದೇ ಇರೋರು ಹತ್ತತ್ರ 30 ಲಕ್ಷ ಜನ ಅಷ್ಟಾಗಬಹುದು. ಇದನ್ನು ಗಮನದಲ್ಲಿಟ್ಕೊಂಡು ಹೇಳಿದ್ದು ಎಲೆಕ್ಷನ್ ಕಮಿಷನ್ನು ಕರ್ನಾಟಕದ SIR ವಿಷಯದಲ್ಲಿ ಒಂದು ಮಟ್ಟಕ್ಕೆ ಫೇಲ್ಯೂರ್ ಆಗಿದೆ ಅಂತ. ಯಾಕೆ ಅಂತಂದರೆ, ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದ್ದಿದ್ದ ರೀತಿ ಏನಿತ್ತು ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ನಾವೇ ಪ್ರೆಡಿಕ್ಟ್ ಮಾಡಿದ್ದಂಗೆ 2 ಕೋಟಿಗಿಂತ ಹೆಚ್ಚಿನ ಜನ ತೊಂದರೆಗೆ ಸಿಗಾಕೊಳ್ತಾ ಇದ್ರು. ಅದರಲ್ಲಿ ಕನಿಷ್ಠಾತಿ ಕನಿಷ್ಠ ಅಂದರೂ 1 ಕೋಟಿಯಷ್ಟು ಜನ, ಅಥವಾ 1 ಕೋಟಿಗಿಂತ ಒಂದು ಮಟ್ಟದಲ್ಲಿ 1 ಕೋಟಿಗಿಂತ ಹೆಚ್ಚಿನ ಜನ ತೊಂದರೆಗೆ ಸಿಗಾಕೊಳ್ತಾ ಇದ್ರು ಅವ್ರು ಮಾಡ್ತಾಯಿದ್ದ ಕೆಲಸದ ರೀತಿಗೆ. ಆದರೆ ಫೈನಲ್ಲಾಗಿ ನಮಗೆ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು 75 ಲಕ್ಷ ಜನದಷ್ಟು ತೊಂದರೆಗೆ ಸಿಗಾಕೊಳ್ತಾರೆ. 75 ಲಕ್ಷನೂ ದೊಡ್ಡ ಸಂಖ್ಯೆನೇ. ಆದರೂ ಎಲೆಕ್ಷನ್ ಕಮಿಷನ್ ಏನು ಅರ್ಹ ಮತದಾರರನ್ನೇ ತನ್ನ ಮತಪಟ್ಟಿಯಿಂದ ಆಚೆ ಇಡುವ ಡಿಸೈನ್ ಮಾಡ್ಕೊಂಡಿದೆಯಲ್ಲ SIRನಲ್ಲಿ, ಅದರಲ್ಲಿ ತನ್ನ ಗುರಿಯನ್ನು ಮುಟ್ಟಲು ಸೋತಿದೆ. ಅದಕ್ಕೆ ನಾನು ಹೇಳಿದ್ದು ಎಲೆಕ್ಷನ್ ಕಮಿಷನ್ ಒಂದು ಮಟ್ಟಕ್ಕೆ ಫೇಲ್ಯೂರ್ ಆಗಿದೆ ಅಂತ. ಉದಾಹರಣೆಗೆ ನೀವು ಮ್ಯಾಪಿಂಗ್ ಆಗದೇ ಇರೋದನ್ನು ನೋಡಿ. ಮ್ಯಾಪಿಂಗ್ ಆಗದೇ ಇರೋ ಸಂಖ್ಯೆ ಹತ್ತತ್ರ 24 ಲಕ್ಷ ಏನೋ ಇದೆ ಅಲ್ವಾ, 20 ಲಕ್ಷನೋ 24 ಲಕ್ಷನೋ ಕರ್ನಾಟಕದಲ್ಲಿದೆ ಎಲೆಕ್ಷನ್ ಕಮಿಷನ್ ಡಾಟಾ ಪ್ರಕಾರ. ಇದು ಇಡೀ ದೇಶದಲ್ಲೇ ಲೋಯೆಸ್ಟ್. ಬಿಹಾರ, ಮಧ್ಯಪ್ರದೇಶ ಎಲ್ಲ ತೊಗೊಂಡ್ರೆ ಅಲ್ಲೆಲ್ಲ 1 ಕೋಟಿ, 75 ಲಕ್ಷ, 80 ಲಕ್ಷ, ಇಷ್ಟೊಂದು ಸಂಖ್ಯೆಯ ಜನ ಆ ರಾಜ್ಯಗಳಲ್ಲಿ ಮ್ಯಾಪಿಂಗ್ ಆಗದೇ ಇದ್ದವರು. ಆದರೆ ಕರ್ನಾಟಕದಲ್ಲಿ ಆ ಸಂಖ್ಯೆ ಎಷ್ಟು? 24 ಲಕ್ಷ ಮಾತ್ರ. ಅಂದರೆ ಈ ಮಟ್ಟಕ್ಕೆ ಎಲೆಕ್ಷನ್ ಕಮಿಷನ್ನು ಕರ್ನಾಟಕದಲ್ಲಿ ಫೇಲ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಹೆಚ್ಚೆಚ್ಚು ಸಂಖ್ಯೆಯ ಜನರನ್ನು ಮತಪಟ್ಟಿಯಿಂದ ಆಚೆ ಇಡೋ ಡಿಸೈನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇತ್ತಲ್ಲ ಕರ್ನಾಟಕದಲ್ಲೂ ಕೂಡ, ಆ ಒಂದು ಕೆಲಸದಲ್ಲಿ ತನ್ನ ಗುರಿಯನ್ನು ಮುಟ್ಟುವಲ್ಲಿ ಎಲೆಕ್ಷನ್ ಕಮಿಷನ್ ವಿಫಲವಾಗಿದೆ. ಇದು ನಿಮ್ಗೆ ಅರ್ಥ ಆಗಿರುತ್ತೆ. ಈ ರೀತಿ ಎಲೆಕ್ಷನ್ ಕಮಿಷನ್ ಒಂದು ಮಟ್ಟಿಗೆ ಫೇಲ್ಯೂರ್ ಆಗಿದ್ದು ಯಾವ ಕಾರಣಕ್ಕೆ ಅಂತಂದರೆ, ಕರ್ನಾಟಕದಲ್ಲಿ ಕೆಲವು ಸಂಘಟನೆಗಳು ಅತ್ಯಂತ ಕಮಿಟೆಡ್ ಆಗಿ SIR ವಿಷಯದಲ್ಲಿ ಕೆಲಸ ಮಾಡೋದು. ಅದರ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡ SIR ವಿಷಯದಲ್ಲಿ ಮತದಾರರ ಪರವಾಗಿ ಕೆಲಸ ಮಾಡಿದ್ದು ಕಾರಣ. ಏನು ಕೆಲಸ ಮಾಡಿದ್ದು ಅಂತ ನೋಡೋದಾದರೆ, ಉದಾಹರಣೆಗೆ ನೋಡಿ, ನಮ್ಮ ಮತ ನಮ್ಮ ಹಕ್ಕು ಸಂಘಟನೆ ಮತದಾರರಲ್ಲಿ ಅವೇರ್ನೆಸ್ ಮೂಡಿಸೋ ಕೆಲಸ ಮತ್ತು ಎಲೆಕ್ಷನ್ ಕಮಿಷನ್ನ ಮತ್ತೆ ಪ್ರಶ್ನೆ ಕೇಳುವ ಕೆಲಸವನ್ನು ಮಾಡ್ತಾ ಬಂತು. ಅದೇ ರೀತಿ ಎದ್ದೇಳು ಕರ್ನಾಟಕ ಸಂಘಟನೆ ಅನೇಕ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ, ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಒತ್ತಡವನ್ನು ಹೇರುವಂಥ, ಮತದಾರರಿಗೆ ಸಹಾಯ ಮಾಡುವಂಥ, ಅದೇ ರೀತಿ ಎಲೆಕ್ಷನ್ ಕಮಿಷನ್ನು ಪ್ರಶ್ನೆ ಕೇಳಿ ಒತ್ತಡ ಸೃಷ್ಟಿ ಮಾಡುವಂಥ ಕೆಲಸವನ್ನು ಎದ್ದೇಳು ಕರ್ನಾಟಕ ಮಾಡ್ಕೊಂಬಂತು. ಇನ್ನೊಂದು ಕಡೆ ಜಾಗೃತ ಕರ್ನಾಟಕ ನೇರವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಕಾಂಗ್ರೆಸ್ ಪಕ್ಷದ BLAಗಳಿಗೆ ಇಲ್ಲಿ ಒಂದು ಮತವೂ ಮಿಸ್ ಆಗದಂಗೆ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಟ್ರೈನಿಂಗ್ ಕೊಡ್ತಾ ಬಂತು. ಅದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಸಹಕರಿಸ್ತು. ಹತ್ತತ್ರ 180 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿಗಿಂತ ಹೆಚ್ಚಿನ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಜಾಗೃತ ಕರ್ನಾಟಕ ಕಡೆಯಿಂದ ಕಾಂಗ್ರೆಸ್ BLAಗಳಿಗೆ ಟ್ರೈನಿಂಗ್ ಆಗಿದೆ. ಮತ್ತು ಜಾಗೃತ ಕರ್ನಾಟಕ ತಮ್ಮ ಹೆಸರು 2002 ಮತಪಟ್ಟಿಯಲ್ಲಿ ಇದೆಯೋ ಇಲ್ವೋ, ಮ್ಯಾಪಿಂಗ್ ಆಗುತ್ತೋ ಇಲ್ವೋ ಅನ್ನೋ ಆ್ಯಪನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕ ಮತದಾರರಿಗೆ ಸಹಾಯ ಮಾಡಿದೆ. ASDDO ಬಂದಾಗ ಕೂಡ ASDDOದಲ್ಲಿ ನಿಮ್ಮ ಹೆಸರಿದೆಯಾ ಇಲ್ವಾ ಅಂತ ಕಂಡುಹಿಡ್ಕೊಳ್ಳೋಕ್ಕೂ ಕೂಡ ಜಾಗೃತ ಕರ್ನಾಟಕ ಒಂದು ಆ್ಯಪ್ನ ಮಾಡಿಸಿ ಅದರ ಮೂಲಕ ಸಹಾಯ ಮಾಡಿದೆ. ಇಷ್ಟಲ್ಲದೆ ಮತ್ತೆ ಎಲೆಕ್ಷನ್ ಕಮಿಷನ್ಗೆ ಪ್ರಶ್ನೆಗಳನ್ನ ಕೇಳ್ತಾ, ಆ ಪ್ರಶ್ನೆಗೆ ಅವ್ರಿಗೆ ಯಾವುದಕ್ಕೂ ಲಿಖಿತ ಉತ್ತರ ಕೊಡದೇ ಇದ್ದಾಗ ಅದರ ಮೇಲೆ ಒತ್ತಡ ಹೇರ್ತಾ, ಮತ್ತು ಎಲೆಕ್ಷನ್ ಕಮಿಷನ್ ಮುಂದೆ ಅದಕ್ಕೋಸ್ಕರನೇ ಹೋಗಿ ಪ್ರತಿಭಟನೆ ಮಾಡಿ ಪೊಲೀಸರು ವಶಕ್ಕೂ ಕೂಡ ತೊಗೊಂಡು ಜಾಗೃತ ಕನ್ನಡ ಸದಸ್ಯರನ್ನು ಈ ರೀತಿ ಜಾಗೃತ ಕನ್ನಡ ಕೆಲಸ ಮಾಡ್ತಾ ಬಂದಿದೆ. ಇಷ್ಟಲ್ಲದೆ ASDDO ಯಾವಾಗ ಬಂತು ಆಗ ASDDO ಬಗ್ಗೆ ಎಚ್ಚರ ಮೂಡಿಸುವಂಥ, ಮತ್ತು BLAಗಳು ಮತ್ತು ಕಾಂಗ್ರೆಸ್ ನಾಯಕರು ಆ ASDDOದಲ್ಲಿ ಯಾರಿದ್ದಾರೋ ಅವ್ರನ್ನ ಮತ್ತೆ ಮತದಾರ ಪಟ್ಟಿಗೆ ಸೇರಿಸುವಂಥ ಕೆಲಸ ಮಾಡಲಿಕ್ಕೂ ಕೂಡ ಜಾಗೃತ ಕನ್ನಡ ಕೆಲಸ ಮಾಡ್ತಾ ಬಂದಿದೆ. ಈ ಎಲ್ಲ ಸಂಘಟನೆಗಳ ಒತ್ತಡದ ಫಲವಾಗಿ ಕಾಂಗ್ರೆಸ್ ಸರ್ಕಾರವೂ ಕೂಡ, ಕಾಂಗ್ರೆಸ್ ಪಕ್ಷವೂ ಕೂಡ ತನ್ನ ಕರ್ತವ್ಯವನ್ನು ಮಾಡಿದರ ಫಲವಾಗಿ ಕರ್ನಾಟಕದಲ್ಲಿ SIRನ ಫಸ್ಟ್ ಪ್ರೋಸೆಸ್ ಏನಿತ್ತಲ್ಲ, ಫಸ್ಟ್ ಸ್ಟೆಪ್ ಎನ್ಯುಮರೇಷನ್ ಸ್ಟೆಪ್ನ 2 ಸಾರಿ ಎಲೆಕ್ಷನ್ ಕಮಿಷನ್ ಮುಂದಕ್ಕಾಗ್ತು. ಮತ್ತು ASDDO ಏನಿತ್ತು ಅದರಲ್ಲಿ ಪುನಃ ತಮ್ಮ ಹೆಸರನ್ನ ಸೇರಿಸ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟು, ಟೈಮೂ ಕೊಟ್ಟು, ಅದರಿಂದ 3.5 ಲಕ್ಷದಷ್ಟು ಜನ ಪುನಃ ASDDO ಲಿಸ್ಟಲ್ಲಿದ್ದವರು ವೋಟರ್ ಲಿಸ್ಟ್ಗೆ ವಾಪಸ್ ಬರೋ ಥರ ಆಯಿತು. ಇದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ
ತನ್ನ BLAಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡೋ ವ್ಯವಸ್ಥೆ ಮಾಡಿ, ತನ್ನೆಲ್ಲ MLA ಕ್ಯಾಂಡಿಡೇಟ್ಗಳಿಗೂ ಇದ್ರಲ್ಲಿ ಕೆಲಸ ಮಾಡೋ ಥರ ಮಾಡಿ ಕೆಲಸ ಮಾಡಿದ್ದಷ್ಟೇ ಅಲ್ಲದೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ಮನೆಗೆ ತಲುಪಿಸೋ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದ್ರಿಂದನೂ ಕೂಡ ಅನೇಕ ವೋಟರ್ಗಳು ವೋಟರ್ ಲಿಸ್ಟಲ್ಲಿ ಉಳ್ಕೊಳ್ಳೋಕ್ಕೆ ಸಹಾಯ ಆಯಿತು. ಎಲ್ಲದರ ಫಲವಾಗಿ ಎಲೆಕ್ಷನ್ ಕಮಿಷನ್ ಏನು ಲಕ್ಷಾಂತರ 1 ಕೋಟಿಗಿಂತ ಹೆಚ್ಚಿನ ಜನರನ್ನು ಡಿಲೀಟ್ ಮಾಡುವಂಥ, ತೊಂದರೆಗೆ ಸಿಲುಕಿಸುವಂಥ ತನ್ನ ಗುರಿಯನ್ನು ಹೊಂದಿತ್ತು ತನ್ನ SIR ಡಿಸೈನ್ ಮೂಲಕ. ಆ ಗುರಿಯನ್ನು ಮುಟ್ಟುವಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಮಟ್ಟಕ್ಕೆ ಫೇಲ್ಯೂರ್ ಆಗಿದೆ. ಇದನ್ನೇ ನಾನು ಹೇಳಿದ್ದು, ಎಲೆಕ್ಷನ್ ಕಮಿಷನ್ ಫೇಲ್ಯೂರ್ ಆಗಿದೆ ಒಂದು ಮಟ್ಟಕ್ಕೆ. ಯಾಕೆ ಮತ್ತು ಯಾರಿಂದ ಅಂತ ಇಲ್ಲಿ ಈಗ ಇರೋ ಸನ್ನಿವೇಶದಲ್ಲಿ ಒಟ್ಟಾರೆಯಾಗಿ ಎಲ್ಲರ ಪ್ರಯತ್ನದ ಫಲವಾಗಿ ಎಲೆಕ್ಷನ್ ಕಮಿಷನ್ ಒಂದು ಮಟ್ಟಕ್ಕೆ ಫೇಲ್ಯೂರ್ ಆಗೋಂಗೆ ನಾವೆಲ್ಲ ಮಾಡಿದ್ದೀವಿ. ಆದರೆ ಮುಂದಕ್ಕೆ ಇನ್ನೂ ಹೋರಾಟ ಇದೆ. 20 ಲಕ್ಷದಷ್ಟು ಜನಕ್ಕೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ವಿಷಯಕ್ಕೆ ಬರೋದಾದರೆ, ನಾವೇ ಗಮನಿಸಿದಂಗೆ, ನಾವೇ ಸ್ಟಡಿ ಮಾಡ್ದಂಗೆ ಬೈಲಹೊಂಗಲ ಕಾನ್ಸ್ಟಿಟ್ಯೂಯೆನ್ಸಿ 1ರಲ್ಲೇ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಆಗಿತ್ತು, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲೆಲ್ಲ 32,000 ವೋಟರ್ಸ್ಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು BLO ಆ್ಯಪಲ್ಲಿ ಫ್ಲ್ಯಾಗ್ ಆಗಿತ್ತು. ಅದು ಈಗ ಕಡೆಗೆ ಫೈನಲಿ ಕೇವಲ 2,000ಕ್ಕೆ ಬಂದು ನಿಂತಿದೆ. ಇನ್ನು ನೀವು ಯಮಕನಮರಡಿ ಕಾನ್ಸ್ಟಿಟ್ಯೂಯೆನ್ಸಿದು ಉದಾಹರಣೆ ನೋಡೋದಾದರೆ, ಯಮಕನಮರಡಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ASTDO ಪ್ರಮಾಣ ಕೇವಲ 2.5%. ಸೊ ಈ ರೀತಿ ಕಾಂಗ್ರೆಸ್ BLAಗಳು, ಕಾಂಗ್ರೆಸ್ ನಾಯಕರು, ಸ್ಥಳೀಯ ನಾಯಕರೆಲ್ಲ ವರ್ಕ್ ಮಾಡಿದ ಕಾರಣಕ್ಕೆ ಎಲೆಕ್ಷನ್ ಕಮಿಷನು ತನ್ನ ಗುರಿಯನ್ನು ತಲುಪುವಲ್ಲಿ ಒಂದು ಮಟ್ಟಕ್ಕೆ ಫೇಲ್ ಆಗಿದೆ. ಇನ್ನು ಮುಂದಕ್ಕೆ ಇನ್ನೂ ಹೋರಾಟ ಇದೆ. ಏನು ಅಂತಂದರೆ, ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು 20 ಲಕ್ಷದಲ್ಲಿದೆ. ಇನ್ನು ಮ್ಯಾಪಿಂಗ್ ಆಗದೆ ಇರೋದು ಇನ್ನೂ 24 ಲಕ್ಷ ಜನ ಇದ್ದಾರೆ. ಇವರೆಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ಈ ಡಾಕ್ಯುಮೆಂಟ್ಸು ಪ್ರತಿಯೊಬ್ಬರಿಗೂ ಸಿಗುವಂತೆ, ಯಾರ ಹತ್ರ ಡಾಕ್ಯುಮೆಂಟ್ ಇಲ್ವೋ ಅವ್ರಿಗೆ PRC ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗುವಂತೆ ಕರ್ನಾಟಕ ಸರ್ಕಾರ ಇನ್ನು ಮಟ್ಟಿಗೆ ಕೆಲಸ ಮಾಡಬೇಕು. ಮತ್ತು ಕಾಂಗ್ರೆಸ್ ಪಕ್ಷದ BLAಗಳು ಮತ್ತು ಪದಾಧಿಕಾರಿಗಳು ಕೆಲಸ ಮಾಡಬೇಕು ಇದರಲ್ಲಿ. ಮತ್ತು ಎಲೆಕ್ಷನ್ ಕಮಿಷನ್ನು ಕೂಡ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಈ ವಿಷಯಗಳು ಅತ್ಯಂತ ಸರಳವಾಗಿ ಆಗೋ ಥರ ಮಾಡಬೇಕು. ಯಾಕೆ ಅಂತಂದರೆ, ಕರ್ನಾಟಕ ಸರ್ಕಾರ ಯಾವಾಗ PRC ಕೊಡ್ತೀವಿ ಅಂತ ಹೇಳ್ತೋ, ಈ PRCನ ಒಪ್ಕೊಳ್ತೀರಾ ಇಲ್ವಾ ಅಂತ ಎಲೆಕ್ಷನ್ ಕಮಿಷನ್ಗೆ ನಾವು ಪತ್ರದಲ್ಲಿ ಕೇಳಿದ್ರೆ ಉತ್ತರನೇ ಕೊಟ್ಟಿರಲಿಲ್ಲ ಅವರು ಎಲೆಕ್ಷನ್ ಕಮಿಷನ್ನು. ಈಗ ಅದನ್ನು ಸ್ಪಷ್ಟಪಡಿಸಿ ಅದೆಲ್ಲವೂ ಸರಳವಾಗಿ ನಡೆಯೋ ಥರ ಎಲೆಕ್ಷನ್ ಕಮಿಷನ್ ಮಾಡಬೇಕು. ಅದೇ ರೀತಿ ASTDOದಲ್ಲಿ ಯಾರು ಕನಿಷ್ಠ 30 ಲಕ್ಷ ಜನ ಅರ್ಹ ಮತದಾರ ಹೆಸರು ಬಿಟ್ಟೋಗಿದೆಯೋ, ಆ 30 ಲಕ್ಷ ಜನ ಫಾರ್ಮ್ 6 ಏನು ಕೊಡ್ತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಫಾರ್ಮ್ 6ನ ತಲುಪಿಸಿ ಅವರು ಫಾರ್ಮ್ 6ನ ವಾಪಸ್ಸು ಕರೆಕ್ಟಾಗಿ ಕೊಡೋ ಥರ ಎಲೆಕ್ಷನ್ ಕಮಿಷನ್ನು ಗೈಡ್ ಮಾಡಬೇಕು. ಅದನ್ನು ಪ್ರೋಸೆಸ್ನ ಈಸಿ ಮಾಡಬೇಕು. ಆ 30 ಲಕ್ಷ ಜನದಲ್ಲಿ ಯಾರಿಗಾರು ದಾಖಲೆ ಆಗುತ್ತೆ ಇದ್ದರೆ ಅದನ್ನು ಕೂಡ ಸರ್ಕಾರ ಅವರಿಗೆ ಕೂಡ ಮಾಡುವಂತೆ ಮಾಡಬೇಕು. ಮತ್ತು ಹೊಸ ಮತದಾರರು ಯಾರಿದ್ದಾರೆ ಅವ್ರಿಗೂ ಕೂಡ ಒಬ್ಬರು ಮಿಸ್ ಆಗದೆ ಇರೋ ಥರ, 18ರಿಂದ 20 ವರ್ಷ ಏಜ್ನವರು, ಅವರು ಒಬ್ಬರು ಮಿಸ್ ಆಗದೆ ಇರೋ ಥರ ಅವ್ರಿಗೂ ಫಾರ್ಮ್ 6 ತಲುಪೋ ಥರ ಮಾಡಿ ಅವರು ಕೂಡ ವೋಟರ್ ಲಿಸ್ಟಲ್ಲಿ ಸೇರಿಕೊಳ್ಳೋ ಥರ ಮಾಡಬೇಕು. ಇದು ಎಲೆಕ್ಷನ್ ಕಮಿಷನ್ನು ತನ್ನ ತಪ್ಪುಗಳಿಂದ ಅರ್ಥ ಮಾಡಿಕೊಂಡು ಇನ್ನು ಮುಂದಕ್ಕೇನು ಪ್ರೋಸೆಸ್ ಇದೆ ಅದನ್ನು ಅತ್ಯಂತ ಎಫೆಕ್ಟಿವ್ ಆಗಿ ಮಾಡಿ, ಒಬ್ಬ ಅರ್ಹ ಮತದಾರರನ್ನು ಮಿಸ್ ಆಗದಂಗೆ ನೋಡ್ಕೊಳ್ತೀವಿ ಅಂತ ಏನು ನೋಟಿಫಿಕೇಷನ್ ಹಾಕಿದೆಯಲ್ಲ ಅದನ್ನು ಈಗ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಏನು ಮಾಡ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಇನ್ನೂ ಎಲೆಕ್ಷನ್ ಕಮಿಷನ್ನು ಇನ್ಯಾವ ಏನೋ ದಾರಿಗಳನ್ನ ಹುಡುಕುತ್ತೋ ವೋಟರ್ಸ್ನ ಡಿಲೀಟ್ ಮಾಡೋಕ್ಕೆ ನಾವು ಕಾದು ನೋಡಬೇಕಾಗಿದೆ. ಯಾಕೆಂದರೆ ವೆಸ್ಟ್ ಬೆಂಗಾಲದಲ್ಲಿ ನಾವು ಆ ಎಲೆಕ್ಷನ್ ಕಮಿಷನ್ ಆಡಿದ ಆಟಗಳನ್ನ ನೋಡ್ಬಿಟ್ಟಿದ್ದೀವಿ ವೋಟರ್ಸ್ನ ಡಿಲೀಟ್ ಮಾಡೋಕ್ಕೆ ಅಂತೇಳಿ. ಹಾಗಿರೋದ್ರಿಂದ ಎಲೆಕ್ಷನ್ ಕಮಿಷನ್ ಮುಂದೆ ಇನ್ನೇನು ಆಟ ಆಡುತ್ತೋ ಗೊತ್ತಿಲ್ಲ. ಆದರೆ ಜಾಗೃತ ಕರ್ನಾಟಕ ಆಗಲಿ, ನಮ್ಮ ಮತ ನಮ್ಮ ಹಕ್ಕು, ಎದ್ದೇಳು ಕರ್ನಾಟಕ, ಈ ರೀತಿ ಅನೇಕ ಸಂಘಟನೆಗಳು ಮತ್ತು ಜನಪರ ಬಿಡಿ ವ್ಯಕ್ತಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಒಟ್ಟಾರೆಯಾಗಿ ಈ ಎಲೆಕ್ಷನ್ ಕಮಿಷನ್ ಆಟ ಆಡದೇ ಇರೋ ಥರ ಸತತ ಒತ್ತಡವನ್ನು ಹೇರಿ ಇನ್ನೂ ಹೆಚ್ಚಿನ ಟೈಮ್ ಕೊಡೋ ಥರ ಮಾಡಿ ಎಲೆಕ್ಷನ್ ಕಮಿಷನ್ನು ತನ್ನ ಉದ್ದೇಶದಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗೋ ಥರ ಮಾಡಬೇಕು. ಕಂಪ್ಲೀಟ್ ಫೇಲ್ಯೂರ್ ಆಗೋ ಥರ ಮಾಡಿದ್ದಾರೆ. ಈಗ ಒಂದು ಮಟ್ಟಿಗೆ ಫೇಲ್ಯೂರ್ ಆಗಿದ್ದಾರೆ, ಕಂಪ್ಲೀಟ್ ಫೇಲ್ಯೂರ್ ಆಗೋ ಥರ ಮಾಡಬೇಕು. ಕಂಪ್ಲೀಟ್ ಫೇಲ್ಯೂರ್ ಆಗೋ ಥರ ಮಾಡೋದು ಅಂದರೆ ಏನು ಅಂತಂದರೆ, ಸಂವಿಧಾನವನ್ನು ಎತ್ತಿ ಹಿಡ್ದಂಗೆ, ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡ್ದಂಗೆ ಮತ್ತು ಜನರ ಮೂಲಭೂತ ಹಕ್ಕಾದ ವೋಟರ್ ರೈಟನ್ನು ಕೊಡಿಸುವಂಥ ಪುಣ್ಯದ ಕೆಲಸ ಮಾಡ್ದಂಗೆ. ಸೊ ಈ ಕೆಲಸ ಇನ್ನು ಮುಂದಕ್ಕೆ ಆಗೇ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಇದನ್ನು ಮುಂದುವರಿಸೋಣ. ಮತ್ತು ಈ ಕರ್ನಾಟಕದ ಎಲ್ಲ ಜನಪರ ಮನಸ್ಸುಗಳು ಈ ಒಂದು ಕೆಲಸದಲ್ಲಿ SIR ಮುಗಿಯೋ ತನಕಲೂ ಕೈ ಜೋಡಿಸಬೇಕು. ತಮ್ಮ ಹೆಸರು ವೋಟರ್ ಲಿಸ್ಟಲ್ಲಿದ್ದರೂ ಕೂಡ ಬೇರೆಯವ್ರದ್ದಾದರೂ ನಿಮಗೆ ಗೊತ್ತಿರೋರು ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ನಿಮ್ಮ ಕೈಲೇನಾಗುತ್ತೋ ಎಲ್ಲ ಸಹಾಯವನ್ನು ಮಾಡಬೇಕು. ಸಹಾಯ ಮಾಡೋ ಪ್ರೋಸೆಸ್ನಲ್ಲಿ ಈ ಜನಪರ ಸಂಘಟನೆಗಳ ಜಾಗೃತ ಕರ್ನಾಟಕ ಇರ್ಬೋದು, ಮತ್ತೊಂದು ಸಂಘಟನೆಯ ಸಹಾಯ, ಸರ್ಕಾರದ ಮೇಲೆ ಒತ್ತಡ, ಸರ್ಕಾರದ ಸಹಾಯ, ಎಲೆಕ್ಷನ್ ಕಮಿಷನ್ ಮೇಲೆ ಎಲೆಕ್ಷನ್ ಕಮಿಷನ್ ಪ್ರಶ್ನೆ ಕೇಳುವಂಥ ಕೆಲಸ, ಇವೆಲ್ಲವನ್ನು ಮಾಡ್ತಾ ಎಲೆಕ್ಷನ್ ಕಮಿಷನ್
ಈ ವಿಷಯದಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗೋ ಥರ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ.